ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಆದಂತಹ ಗಲಾಟೆಯಲ್ಲಿ ಒಬ್ಬ ಕಾರ್ಯಕರ್ತನ ಹತ್ಯೆ ಆಯಿತು ನಿನ್ನೆ. ಆದ್ರೆ ಈ ಪ್ರಕರಣಕ್ಕೆ ಈಗ ರೋಚಕ ತಿರುವು ಸಿಗ್ತಾ ಇದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸ್ಫೋಟಕ ತಿರುವು. ಜನಾರ್ದನ್ ರೆಡ್ಡಿ ಮನೆಯತ್ತಲೇ ಫೈರ್ ಮಾಡಿದ್ದ ಖಾಸಗಿ ಗನ್ಮ್ಯಾನ್. TV9ಗೆ ಫೈರಿಂಗ್ ಮಾಡ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ದೃಶ್ಯ ಲಭ್ಯವಾಗಿದೆ. ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ ನಿಂದ ಫೈರಿಂಗ್ ಆಗಿದೆ. ಒಂದು ಸುತ್ತು ಫೈರ್ ಮಾಡಿದ್ದ ಖಾಸಗಿ ಗನ್ಮ್ಯಾನ್. ಫೈರಿಂಗ್ ನಿಂದ ರೆಡ್ಡಿ ನಿವಾಸದ ಕಿಟಕಿ ಗಾಜು ಪೀಸ್ ಆಗಿದೆ. ಒಂದು ಸುತ್ತು ಫೈರ್ ಮಾಡಿದ್ದ ಸತೀಶ್ ರೆಡ್ಡಿಯ ಗನ್ಮ್ಯಾನ್ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಗೇನೆ ಆತ ಗುರಿ ಇಟ್ಟು ಫೈರ್ ಮಾಡಿದ್ದಾನೆ. ಈ ಎಕ್ಸ್ಕ್ಲೂಸಿವ್ ದೃಶ್ಯ TV9ಗೆ ಲಭ್ಯವಾಗಿದೆ. ನೇರವಾಗಿ ನನ್ನ ಕಡೆ ಇದೆ ಅಂದ್ರೆ ನಾನು ಗಾಡಿ ಸ್ಟಾಪ್ ಮಾಡಿದ ತಕ್ಷಣ ಜನಾರ್ದನ್ ರೆಡ್ಡಿ ಬಂದ್ರು ಅಂತ ಹೇಳಿ ಕೂಗಾಟ ಆಯ್ತು. ನಮ್ಮ ಹುಡುಗನಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಅನ್ಕೊಂಡೆ. ಆದ್ರೆ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಬಂದ ಅಂದ ತಕ್ಷಣ ಫೈರಿಂಗ್ ಸ್ಟಾರ್ಟ್ ಮಾಡ್ಬಿಟ್ರು. ಆ ಫೈರಿಂಗ್ ವಿಡಿಯೋಗಳು ನಿಮ್ಮ ಹತ್ರನೇ ಇದೆ. ಕರೆಕ್ಟ್ ಆಗಿ ನಮ್ಮ ಕ್ಯಾಂಪ್ ಆಫೀಸರ್ ನಮ್ಮ ಮನೆ ಕಡೆ ಆ ಪ್ರೈವೇಟ್ ಗನ್ಮ್ಯಾನ್ಗಳೇನು ಟರ್ಬನ್ ಹಾಕೊಂಡು ಫೈರ್ ಮಾಡಿದ್ದಾರೆ ಅದೆಲ್ಲವೂ ಇದೆ. ನನ್ನ ಜೊತೆಯಲ್ಲಿ ಕೂಡ ಬುಲೆಟ್ ನಾನು ನಿನ್ನೆ ನಿಮಗೆ ಮೀಡಿಯಾದಲ್ಲಿ ತೋರಿಸಿದ್ದೀನಿ. ನಾನು ಇವಾಗ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ವೈಯಕ್ತಿಕವಾಗಿ ನಾನೇ ಜೀವ ರಕ್ಷಣೆ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಕಾನೂನು ಹದಗೆಟ್ಟಿರುವಂತ ಒಂದು ವಿಚಾರದಲ್ಲಿ ಇವತ್ತು ನಮ್ಮ ಇಡೀ ಹಿರಿಯ ನಾಯಕರು ದೆಹಲಿಯಿಂದ ಹಿಡಿದು ಇವತ್ತು ನಮ್ಮ ರಾಜ್ಯದ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು, ಪೊಂಗುಲೇಟಿ ಸುಧಾಕರ್ ರೆಡ್ಡಿ ಅವರು, ವಿಜಯೇಂದ್ರ ಅವರು, ಅಶೋಕ್ ಅವರು, ಚಲುವಾದಿ ನಾರಾಯಣ ಸ್ವಾಮಿ ಅವರು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಮತ್ತು ಎಲ್ಲರೂ ಕೂಡ ಮಾಧ್ಯಮಗೋಷ್ಠಿ ಮಾಡಿ ನನ್ನ ಮತ್ತು ಶ್ರೀರಾಮುಲು ಅವರನ್ನ ಇವತ್ತು ಸಿಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಅಥವಾ CBI ಎಂಕ್ವೈರಿನ ಮಾಡೋದಕ್ಕೆ ಇವತ್ತು ಒತ್ತಾಯ ಮಾಡೋದು ಮಾತ್ರ ಅಲ್ಲ, ಇದನ್ನ ಬಹಳ ಪಕ್ಷ ಗಂಭೀರವಾಗಿ ತಗೊಂಡು ಇದನ್ನ ಮುಂದೆ ಆ ಮಟ್ಟಕ್ಕೆ ಎಂಕ್ವೈರಿ ಆಗಿ ಸತ್ಯಾಂಶಗಳು ಇಡೀ ಜಗತ್ತಿಗೆ ತಿಳಿಯುವವರೆಗೂ ಕೂಡ ಇವತ್ತು ನಮ್ಮ ಹೋರಾಟ ಅನ್ನೋದಂತೂ ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಲ್ಲ. ನಮ್ಮ ಪ್ರತಿನಿಧಿ ವಿನಾಯಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ವಿನಾಯಕ್, ಈಗ ಯಾರಿಗಾದ್ರೂ ಒಂದು ಗನ್ ಲೈಸೆನ್ಸ್ ಅನ್ನ ಕೊಟ್ರೆ ಅದು ಆತ್ಮರಕ್ಷಣೆಗೆ ಇರುತ್ತೆ, ಇಲ್ಲ ಅಂದ್ರೆ ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದ್ರ ಆ ಸಂದರ್ಭದಲ್ಲಿ ಸೇಫ್ ಗಾರ್ಡ್ ಆಗೋಕೆ ಒಂದು ಅವಕಾಶ ಇರುತ್ತೆ. ಆದ್ರೆ ಇಲ್ಲಿ ಆ ವಿಡಿಯೋನ ನಾವು ಆಧರಿಸಿ ಹೇಳೋದಾದ್ರೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲ್ಲಿ ಫೈರ್ ಮಾಡ್ತಿದ್ದಾರೆ ಏನು ಅಂತ. ಸೊ ವಿಡಿಯೋ ಏನು ಹೇಳ್ತಾ ಇದೆ, ಜೊತೆಗೆ ಜನಾರ್ದನ್ ರೆಡ್ಡಿ ಅವರು ಕೂಡ ಹೇಳ್ತಾ ಇದ್ರು ಈ ಪ್ರೈವೇಟ್ ಗನ್ಮ್ಯಾನ್ಗಳು ಬಂದು ಈ ರೀತಿ ಫೈರ್ ಮಾಡಿದ್ದಾರೆ ಅಂತ. ಅವ್ರಿಗೆ ಯಾರಾದ್ರೂ ಸೂಚನೆ ಕೊಟ್ಟಿರಬೇಕು ಫೈರ್ ಮಾಡೋದಾದ್ರೆ. ವಿನಾಯಕ್, ಖಂಡಿತ ಅವಿನಾಶ್, ಇದು ಕೇವಲ ಒಂದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥ ಗಲಾಟೆ ನೋಡಿದ್ರೆ, ಯಾಕೆ ಗನ್ಮ್ಯಾನ್ಗಳು ಫೈರ್ ಮಾಡ್ತಾರೆ ನೋಡಿದ್ರೆ ನಿಜಕ್ಕೂ ಕೂಡ ಎದೆ ಜಲ್ ಅನಿಸುತ್ತೆ. ಯಾಕಂತಂದರೆ ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಗುರಿಯಾಗಿಸ್ಕೊಂಡು ಆತ ಶೂಟ್ ಮಾಡಿರುವಂಥದ್ದು. ನಾವೀಗ ಆ ಸ್ಥಳದಲ್ಲಿದ್ದೀವಿ, ಗಮನಿಸ್ಬೋದು. ಆತ ಏನು ಖಾಸಗಿ ಗನ್ಮ್ಯಾನ್ ಇದೇ ಸ್ಥಳದಲ್ಲಿ ನಿಂತ್ಕೊಂಡಿದ್ದಾನೆ. ಇದು ಕಂಪೌಂಡ್ ಕಾಣಿಸ್ತಾ ಇದೆಯಲ್ಲ, ಇದೇ ಕಂಪೌಂಡ್ನ ಹಿಂಬಾದಿಯಲ್ಲಿ ನಿಂತ್ಕೊಂಡಿರ್ತಾನೆ. ನಿಂತ್ಕೊಂಡು ತನ್ನ ಕೈಲಿರ್ತಕ್ಕಂತಹ ಗನ್ನನ್ನು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ಕಚೇರಿ ಕಡೆ ಶೂಟ್ ಮಾಡ್ತಿರುವಂಥದ್ದು ಗಮನಿಸ್ಬೋದು. ಈ ಕಚೇರಿಯನ್ನು ಕೂಡ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಯಾವ ರೀತಿ ಆ ಗಲಾಟೆ ಆಕ್ರೋಶ ಇತ್ತು ಅಂತಂದರೆ, ನಿಜಕ್ಕೂ ಕೂಡ ಯಾರಾದರೂ ಆ ಗುಂಡಿಗೆ ಹತ್ತಿರ ತಗಲಿದ್ರೆ ನಿಜಕ್ಕೂ ಕೂಡ ಸಾವಾಗ್ತಾ ಇತ್ತು. ಈಗಾಗಲೇ ಒಂದು ರಾಜಶೇಖರನವರು ಕಾರ್ಯಕರ್ತರು ಕೂಡ ಸಾವಾಗಿರುವಂಥದ್ದು ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ತನಿಖೆ ನಡೀತಾ ಇದೆ. ಆದರೆ ನಿನ್ನೆ ಜನಾರ್ದನ್ ರೆಡ್ಡಿ ಅವರ ಮನೆಯನ್ನು ಮತ್ತು ಕಚೇರಿಯನ್ನು ಗುರಿಯಾಗಿಸಿಕೊಂಡು ಏನು ಖಾಸಗಿ ಗನ್ಮ್ಯಾನ್ ಶೂಟ್ ಮಾಡ್ತಾನೆ ಗಮನಿಸ್ಬೋದು. ಅದು ಯಾವ ರೀತಿ ಗ್ಲಾಸ್ ಒಡೆದು ಹೋಗಿದೆ ಅಂತಂದರೆ, ಸಂಪೂರ್ಣವಾಗಿ ಪಕ್ಕದಲ್ಲಿರ್ತಕ್ಕಂಥ ಗಾಜ್ ಕಾಣುವ ರೀತಿಯಲ್ಲಿ ಈ ಗಾಜ್ ಕಾಣಬೇಕಾಗಿತ್ತು. ಎಲ್ಲವೂ ಕೂಡ ನಜ್ಜು ಗುಜ್ಜಾಗಿ ಒಡೆದು ಹೋಗಿರುವಂಥದ್ದು. ಆ ದೊಡ್ಡದಾಗಿರ್ತಕ್ಕಂಥ ಹೋಲ್ ಕೂಡ ಬಿದ್ದಿರುವಂಥದ್ದು. ಅಂದರೆ ಯಾವ ಪ್ರಮಾಣದಲ್ಲಿ ಅದು ಗುಂಡು ಎಷ್ಟು ವೇಗವಾಗಿ ಗುಂಡು ಬಂದು ಬಿದ್ದಿದೆ ಅನ್ನೋದಕ್ಕೆ ಇದು ನೇರವಾಗಿರ್ತಕ್ಕಂಥ ಸಾಕ್ಷಿ. ಜೊತೆಗೆ ಎಲ್ಲವೂ ಕೂಡ ಗ್ಲಾಸ್ ಪುಡಿಯಾಗಿ ಬಿದ್ದಿದ್ದಾವೆ. ಜೊತೆಗೆ ಇಲ್ಲಿ ಗಮನಿಸ್ಬೋದು ಗುಂಡು ಕೂಡ ಇರುವಂಥದ್ದು. ಅಂದರೆ ಯಾವ ರೀತಿ ಸಿಟ್ಟಿತ್ತು ಅಂತಂದರೆ, ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ನಗರದಾದ್ಯಂತ ಬ್ಯಾನರ್ಗಳನ್ನು ಅಳವಡಿಕೆ ಮಾಡ್ತಾ ಇದ್ರು. ಆ ಅಳವಡಿಕೆ ಸಂಬಂಧಪಟ್ಟಂತೆ ಜನಾರ್ದನ್ ರೆಡ್ಡಿ ಬೆಂಬಲಿಗರು ಮತ್ತು ಭರತ್ ರೆಡ್ಡಿ ಅವರ ಬೆಂಬಲಿಗರ ನಡುವೆ ಗಲಾಟೆ ಆಗುತ್ತೆ. ಗಲಾಟೆ ವಿಕೋಪಕ್ಕೆ ಹೋಗಿ ಒಂದು ಜೀವ ತೆಗಿತಾರೆ. ಮತ್ತೊಂದು ಕಡೆ ಜನಾರ್ದನ್ ರೆಡ್ಡಿ ಅವರ ನೇರವಾಗಿ ಗುರಿಯಾಗಿಸಿಕೊಂಡು ಶೂಟ್ ಮಾಡ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇವರು ಯಾರ ಪ್ರಾಣ ತೆಗೆಯಕ್ಕೆ ಹೋಗ್ತಾ ಇದ್ರು ಅನ್ನೋದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಿರುವಂಥದ್ದು. ಯಾಕಂತಂದ್ರೆ ಸ್ವಯಂ ರಕ್ಷಣೆಗೆ ಅಂದ್ರೆ ತಮ್ಮ ಆತ್ಮರಕ್ಷಣೆಗೋಸ್ಕರ ಗನ್ಮ್ಯಾನ್ಗಳನ್ನ ಬಳಸ್ಕೊಳ್ತಾರೆ ಅಥವಾ ಗನ್ ಲೈಸೆನ್ಸ್ಗಳನ್ನ ಪಡೆದುಕೊಂಡಿರ್ತಾರೆ. ಆದರೆ ಈ ರೀತಿಯಾಗಿ ಗುಂಡಾವರ್ತನೆ ತೋರ್ತಾರೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಆತಂಕಕ್ಕೆ ಈಡು ಮಾಡ್ತುವಂಥದ್ದು. ಯಾಕಂತಂದ್ರೆ ಯಾವ ರಾಜ್ಯದಲ್ಲಿ ನಾವಿದ್ದೇವೆ ಅನ್ನೋದು ಕೂಡ ಪ್ರಶ್ನೆ ಕಾಡುತ್ತೆ. ಏಕಾಏಕಿ ಬಹಿರಂಗವಾಗಿ ಪಬ್ಲಿಕ್ ಪ್ಲೇಸ್ಗಳಲ್ಲಿ ಪಟಾಕಿ ಹೊಡೆದ ದೀಪಾವಳಿ ದಿನಗಳಲ್ಲಿ ಏನು ಪಟಾಕಿ ಹೊಡಿತಾರಲ್ಲ ಆ ರೀತಿ ಒಳಗೆ ಗಂಡುಗಳನ್ನ ಶಬ್ದಗಳ ರೀತಿ ಒಳಗೆ ಪಟಾಕಿಯನ್ನು ಹೊಡ್ತಾ ಇರುವಂಥದ್ದು. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಒಬ್ಬ ಕಾರ್ಯಕರ್ತ ಸಾವಾಗಿರುವಂಥದ್ದು. ಜೊತೆಗೆ ಈಗ ಜನಾರ್ದನ್ ರೆಡ್ಡಿ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ, ಇಲ್ಲಿ ನನ್ನ ಹತ್ಯೆಗೆ ಸ್ಕೆಚನ್ನು ಹಾಕಿರುವಂಥದ್ದು. ಅಂದರೆ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ, ನಾನು ಹೊರಗಡೆ ಬಂದಾಗ ನನ್ನನ್ನೇ ಗುರಿ ಆಗಿಸ್ಕೊಂಡು, ಅಂದರೆ ಏನು ಭರತ್ ರೆಡ್ಡಿಯ ಬೆಂಬಲಿಗ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ ಅವರು ಗನ್ಮ್ಯಾನ್ಗಳು
ನನ್ನನ್ನೇ ಗುರಿಯಾಗಿಸಿದ್ರು, ಶ್ರೀರಾಮ್ಲವರನ್ನು ಗುರಿಯಾಗಿಸ್ಕೊಂಡು ನೇರವಾಗಿ ನಮ್ಮ ಕಡೆ ಗನ್ನನ್ನು ಅಂದರೆ ಬುಲೆಟನ್ನು ಫೈರ್ ಮಾಡ್ತಾರೆ. ಅದು ತಪ್ಪಿ ನನ್ನ ಕಾರಿಗೆ ಬಿದ್ದಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಕೂಡ ಜನಾರ್ದನ್ ರೆಡ್ಡಿ ಅವರು ತೋರಿಸಿರುವಂಥದ್ದು. ಅಂದರೆ ಅವರ ಬಿದ್ದಿರ್ತಕ್ಕಂಥ ಬುಲೆಟನ್ನು ಕೂಡ ಅವರು ತೋರಿಸುವಂಥ ಪ್ರಯತ್ನ ಮಾಡಿದ್ರು. ಗಮನಿಸ್ಬೋದು. ನಾನೀಗ ಏನು ಖಾಸಗಿ ಗನ್ ಮ್ಯಾನ್ ಯಾವ ದಿಕ್ಕಿನಿಂದ ಬಂದಿದ್ದಾನು ಕೂಡ ಸ್ಪಷ್ಟವಾಗಿ ಲೊಕೇಶನ್ ತೋರಿಸ್ತಾ ಹೋಗ್ತೀನಿ. ಇದೇ ಲೊಕೇಶನ್ ಮೂಲಕವಾಗಿ ಅದು ದೃಶ್ಯ ಗಮನಿಸಿರ್ತೀರ ಎಷ್ಟು ಭಯಂಕರವಾಗಿದೆ ಅಂತಂದರೆ, ಸಾವಿರಾರು ಸಂಖ್ಯೆಯಲ್ಲಿ ಜನ ಇದ್ದರೂ ಕೂಡ ಅವರು ಏಕಾಏಕಿ ಗುಂಡನ್ನು ಫೈರ್ ಮಾಡ್ತಾರೆ. ಫೈರ್ ಮಾಡಿದಾಗ ಯಾರು ಅಚಾನಕ್ಕಾಗಿ ಆ ಗುಂಡಿಗೆ ಬಲಿಯಾಗಿದ್ರೆ ಯಾರು ಹೊಣೆ? ಯಾಕಂತಂದರೆ ಏಕಾಏಕಿ ಅಷ್ಟು ಜನರಿದ್ದಾಗ ಯಾರು ಕೊಟ್ಟವ್ರಿಗೆ ಪರ್ಮಿಷನ್ನು? ಅದು ಗನ್ಗಳಿಗೆ ಲೈಸೆನ್ಸ್ ಇದೆಯಾ ಇಲ್ವೋ? ಬಳ್ಳಾರಿಯಲ್ಲಿ ಎಷ್ಟು ಗನ್ಗಳು ಲೈಸೆನ್ಸ್ ಯುಕ್ತವಾಗಿದ್ದಾವೆ ಎಲ್ಲವನ್ನು ಕೂಡ ಪೊಲೀಸ್ ಇಲಾಖೆಗಳು ಪರಿಶೀಲನೆ ಮಾಡಬೇಕಾಗುತ್ತೆ. ಯಾಕಂತಂದರೆ ಏಕಾಏಕಿ ಹೀಗೆ ಸಾರ್ವಜನಿಕರಿರುವಂಥ ಪ್ಲೇಸ್ಗಳಲ್ಲಿ ಗುಂಡನ್ನು ಹಾರಿಸ್ತಾರೆ ಅಂತಂದರೆ ಯಾವ ರಾಜ್ಯ ಆಗ್ತಾ ಇದೆ? ಕರ್ನಾಟಕ ಅನ್ನೋದು ಕೂಡ ಪ್ರಶ್ನೆ ಆಗ್ತಾ ಇರುವಂಥದ್ದು. ಜೊತೆಗೆ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ನೇರವಾಗಿ ಈಗ ಪೊಲೀಸ್ ಇಲಾಖೆಗೂ ಮತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂತೂ ಇದು ದ್ವೇಷದ ರಾಜಕಾರಣಕ್ಕೆ ಹಿಡಿದ ಕೈಗನ್ನಡಿ ಅಂತ ಹೇಳ್ತಾ ಇದ್ದಾರೆ. ಅಂತಂದರೆ ಇದು ಹಿಂದೆ ಈ ಕೇವಲ ಇದು ಬ್ಯಾನರ್ ಕಟ್ಟುವ ವಿಚಾರ ಮಾತ್ರ ಅಲ್ಲ, ಈ ಹಿನ್ನೆಲೆ ಬೇರೆ ರೀತಿಯಾಗಿರ್ತಕ್ಕಂಥ ಸಂಚುಗಳು ರೂಪ ಆಗಿದೆ ಅನ್ನೋ ಮಾತನ್ನು ಕೂಡ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ಹೇಳಿರುವಂಥದ್ದು. ಅಂದರೆ ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿಯನ್ನು ಜನಾರ್ದನ್ ರೆಡ್ಡಿ ಸಹಿಸಿಕೊಳ್ತಾ ಇಲ್ಲ ಅನ್ನೋದು ಭರತ್ ರೆಡ್ಡಿ ಅವರ ಮನೋಭಾವ ಆಗಿದೆ. ಆದರೆ ನಾನು ಹಿಂದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಹೋಗಿದ್ದೀನಿ. ಆದರೆ ಇಲ್ಲಿ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಮತ್ತು ಜಿಲ್ಲಾ ಹಿಡಿತವನ್ನು ಪಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ, ಅಂದರೆ ಮೊದಲು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮರು ಒಂದು ಕಾಲದಲ್ಲಿ ಇಡೀ ಬಿಜೆಪಿಯನ್ನು ಒಂದು ರೀತಿ ತಮ್ಮ ಚುಕ್ಕಾಣಿ ಹಿಡ್ಕೊಂಡು ರಾಜ್ಯದ ರಾಜಕೀಯವನ್ನು ಅಲ್ಲಾಡಿಸ್ತಾ ಇದ್ರು. ಆದರೆ ಇದೀಗ ಎಲ್ಲೂ ಕೂಡ ಬಳ್ಳಾರಿಯಲ್ಲಿ ಬಿಜೆಪಿ ಬಂದಿಲ್ಲ. ಹೀಗಾಗಿ ಒಂದು ಕಡೆ ಕಾಂಗ್ರೆಸ್ ಎಲ್ಲ ಕಡೆನೂ 9 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಇರುವಂಥದ್ದು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ. ಹೀಗಾಗಿ ಕಾಂಗ್ರೆಸ್ ಬಲಾಢ್ಯವಾಗಿದೆ. ಬಳ್ಳಾರಿಯ ಜಿಲ್ಲಾ ಕೇಂದ್ರ ಹಿಡಿತವನ್ನು ಭರತ್ ರೆಡ್ಡಿ ಅವರು ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಇವರನ್ನು ಹೆದರಿಸುವಂಥ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನೋದು ಆರೋಪ ಜನಾರ್ದನ್ ರೆಡ್ಡಿ ಮಾಡ್ತಾ ಇರುವಂಥದ್ದು. ಆದರೆ ನಿನ್ನೆ ಬ್ಯಾನರ್ ಕಟ್ಟೋ ವಿಚಾರ ಈ ರೀತಿಯಾಗಿರ್ತಕ್ಕಂತಹ ತಿರುವನ್ನು ಪಡ್ಕೊಳ್ಳುತ್ತೆ ಅಥವಾ ಏನು ಕಾರ್ಯಕರ್ತರೊಬ್ಬನ ಸಾವಾಗುತ್ತೆ ಮತ್ತು ಜನಾರ್ದನ್ ರೆಡ್ಡಿ ಅವರನ್ನ ಹತ್ಯೆಗೆ ಸ್ಕೆಚ್ ಆಗಿ ನೇರವಾಗಿ ಅವ್ರ ಕಡೆ ಗುಂಡನ್ನು ಹಾರಿಸ್ತಾರೆ ಅಂತಂದರೆ ನಿಜ ಕೂಡ ಇದು ಭಯಂಕರವಾಗಿರ್ತಕ್ಕಂಥ ಘಟನೆ. ಇದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಗಳು ಸಾಕಷ್ಟು ಆಗಿರ್ತಕ್ಕಂತಹ ಪರಿಶೀಲನೆ ಮಾಡಬೇಕು, ತಪ್ಪಿತಸ್ಥರು ಇದರ ಕ್ರಮ ಆಗಬೇಕು ಅಂತೇಳಿ ಈಗಾಗಲೇ ಆಗ್ರಹ ಕೇಳಿ ಬರ್ತಾ ಇರೋದು. ಇನ್ನೊಂದು ಕಡೆ ಗಮನಿಸಬೇಕು, ಅದಕ್ಕಾದ್ರೆ ಕಾಂಗ್ರೆಸ್ ಕಾರ್ಯಕರ್ತ ಭರತ್ ರೆಡ್ಡಿ ಬೆಂಬಲಿಗ ಯಾವತ್ತೂ ಕೂಡ ನಿತ್ಯವೂ ಕೂಡ ಭರತ್ ರೆಡ್ಡಿ ಹಿಂಬಾಲಕನಾಗಿ ಓಡಾಡ್ತಾ ಇದ್ದ. ರಾಜಶೇಖರನ್ ಕೂಡ ಈಗಾಗಲೇ ಹತ್ಯೆ ಆಗಿರುವಂಥದ್ದು. ಅದಕ್ಕೆ ನೇರ ಕಾರಣ ಯಾರು? ಯಾಕಂತಂದರೆ ನೇರವಾಗಿ 5 ರಿಂದ 6 ಖಾಸಗಿ ಗನ್ಮ್ಯಾನ್ಗಳು ಸತೀಶ್ ರೆಡ್ಡಿಯ ಬೆಂಬಲಿಗರು ನೇರವಾಗಿ ಏಕಾಏಕಿ ಫೈರ್ ಮಾಡಿರುವಂಥದ್ದು. ಹೀಗಾಗಿ ನೇರವಾಗಿ ಅವರೇ ಕಾರಣ ಅನ್ನೋದು ಜನಾರ್ದನ್ ರೆಡ್ಡಿ ಆರೋಪ ಆಗಿದೆ. ಹೀಗಾಗಿ ಆ ಬಗ್ಗೆ ಕೂಡ ತನಿಖೆ ಆಗಬೇಕು ಅನ್ನೋದು ಕೂಡ ಸಾಕಷ್ಟು ಆಗ್ರಹ ಕೇಳಿ ಬರ್ತಾ ಇರುವಂಥದ್ದು. ಗಮನಿಸ್ಬೋದು, ಇದೇ ಮನೆ, ಇದು ಕಚೇರಿ ಇದೆಲ್ಲ ಜನಾರ್ದನ್ ರೆಡ್ಡಿ ಅವರ ಕಚೇರಿ. ಇದು ಅವರ ಬಿಸ್ನೆಸ್ ಪರ್ಪೋಸ್ ಆಗಿರ್ಬೋದು ಅಥವಾ ಪಕ್ಷದ ವಿಚಾರವಾಗಿರ್ಬೋದು, ಇವೆಲ್ಲವನ್ನು ಚರ್ಚೆ ಮಾಡಲಿಕ್ಕೆ ಈ ಕಚೇರಿಯಲ್ಲಿ ಅವರು ಜನಾರ್ದನ್ ರೆಡ್ಡಿ ಅವರು ಸಭೆಯನ್ನು ಕರೀತಾರೆ. ಅವರು ಹೆಚ್ಚು ಕಾಲ ಈ ಕಚೇರಿಯಲ್ಲಿ ಉಳ್ಕೊಳ್ತಾರೆ. ಇದರ ಮುಂದ್ಗಡೆ ಅವರ ಮನೆ ಇರುವಂಥದ್ದು. ನಿನ್ನೆ ಕೂಡ ಗಂಗಾವತಿಯಿಂದ ಜನಾರ್ದನ್ ರೆಡ್ಡಿ ಅವರು ಬರ್ತಾರೆ. ಬಂದ ಸಂದರ್ಭದಲ್ಲಿ ಏಕಾಏಕಿ ಅವರನ್ನು ನೋಡಿದ ತಕ್ಷಣ ಗಲಾಟೆಗೆ ಬರ್ತಾರೆ. ಗಲಾಟೆಗೆ ಬಂದ ತಕ್ಷಣ ಅವರ ಮೇಲೆ ಫೈರಿಂಗ್ ಕೂಡ ಆಗ್ತಾ ಇರುವಂಥದ್ದು. ಹೀಗಾಗಿ ನನ್ನ ಹತ್ಯೆಗೆ ಸ್ಕೆಚ್ ಹಾಕಿದ್ರು. ಇದು ದೃಶ್ಯ ನೋಡಿದ್ರೆ ನಿಜಕ್ಕೂ ಕೂಡ ಭಯಂಕರ ಅನಿಸುತ್ತೆ. ಇದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕಂತೇಳಿ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಅವಿನಾಶ್.